ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಹುದ್ದೆಗೆ ತಯಾರಿನ ಮಾಡ್ತಿರ್ತಕ್ಕಂಥ ನನ್ನ ಭಾವಿ ಸೈನಿಕರಿಗೆ ಇಂಡಿಯನ್ ಆರ್ಮಿದಲ್ಲಿ ಅದರ ಜೊತೆಗೆ SSC GD ಯಾವುದೇ ಒಂದು ಡಿಫೆನ್ಸ್ BSF CRPF ITBP ನೇವಿ ಏರ್ಫೋರ್ಸ್ ಇವೆಲ್ಲ ಹುದ್ದೆಗಳಿಗೆ ನೀವೇನಾದರೂ ತಯಾರಿಯನ್ನು ಮಾಡ್ತಾ ಇದ್ರೆ ಸೊ ಅದರ ಜೊತೆಗೆ 2026ರಲ್ಲಿ ಕಾಲ್ಫಾರ್ಮ್ ಅನ್ನು ಮಾಡಿರ್ತಕ್ಕಂಥ 25,487 SSC GD ಹುದ್ದೆಗೆ ನೆಕ್ಸ್ಟ್ ಇಂಡಿಯನ್ ಆರ್ಮಿಯಲ್ಲಿ 2026ರಲ್ಲಿ ಕಾಲ್ಫಾರ್ಮ್ ಮಾಡ್ತಿರ್ತಕ್ಕಂಥ ಅಗ್ನಿವೀರ್ ಹುದ್ದೆಗೆ ನೆಕ್ಸ್ಟ್ ಅದರ ಜೊತೆಗೆ ಮಂಗಳೂರು AR ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಕೊಡ್ತಿರ್ತಕ್ಕಂಥದ್ದು ನಾನು ಯಾವ ಕಾರಣಕ್ಕೋಸ್ಕರ ಅಂದರೆ ಮಂಗಳೂರು AR ಅಲ್ಲಿ CEE ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ ನಮಗೊಂದು ಸಪ್ರೇಟ್ ಆಗಿರ್ತಕ್ಕಂಥ ನಾವು ಮೂಡುಬಿದ್ರಿಯಲ್ಲಿ ರ್ಯಾಲಿ ಅಟೆಂಡ್ ಆಗ್ತಾ ಇದೆಯಲ್ಲ ಸರ್ ನಮಗೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗ್ತಾವು ಸೊ ಅದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನ ನೀಡಿ ಸರ್ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಸೊ ಈ ಅಪ್ಡೇಟ್ ಅನ್ನ ಕೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರನೇ ಸ್ನೇಹಿತರೆ ಸೊ ಈ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರಿ. ಸೊ ಯಾವೆಲ್ಲ ದಾಖಲಾತಿಗಳು ಬೇಕಾಗ್ತಾವೋ ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಈಗಲೇ ರೆಡಿ ಮಾಡಿಕೊಡ್ರಿ ಅಂತ ಹೇಳಿ ಅಡ್ವಾನ್ಸ್ ಆಗಿ ನಾವು ನಿಮ್ಗೆ ಇನ್ಫಾರ್ಮೇಶನ್ಗಳನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ನೋಡ್ಕೊಳ್ಬಹುದು. ಸೊ ಪ್ರತಿ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನೇಮ್ಗಳನ್ನ ಬರ್ದಿದ್ದೀನಿ. ಅದರ ಜೊತೆಗೆ ನಿಮ್ಗೆ ರಿಯಲ್ ಆಗಿ ಡಾಕ್ಯುಮೆಂಟ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಮೊದಲನೆಯದಾಗಿ 10th ಮಾರ್ಕ್ಸ್ ಶೀಟ್ ಅಂತ ಕೊಟ್ಟಿದ್ದೀನಿ ನಿಮ್ಗೆ. ನೀವು 10ನೇ ತರಗತಿ ಪಾಸ್ ಆಗಿದ್ದೀರಾ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕೂಡ 10th ಬೇಸ್ ಮೇಲೆ ಅರ್ಜಿಗಳನ್ನ ಸಲ್ಲಿಸಿರ್ತೀರಿ. ಇಂಡಿಯನ್ ಆರ್ಮಿದಲ್ಲಿ ಟ್ರೇಡ್ಸ್ಮನ್ 8th ಮೇಲೆ ಮಾತ್ರ ಅಪ್ಲೈ ಅನ್ನ ಮಾಡಿರ್ತೀರಿ. 8th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸರ್ ಈಗ ನಾನು ರ್ಯಾಲಿಗೆ ಹೋಗ್ತಾ ಇದ್ದೀನಿ ಸರ, ನಂದು ಮೂಡುಬಿದಿರೆಯಲ್ಲಿ ರ್ಯಾಲಿ ಇದೆ ಸರ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನರ್ಸಿಂಗ್ ಮಾಡಿದ್ದೀನಿ ಸರ, ನಾನು SSLC ಮಾರ್ಕ್ಸ್ ಕಾರ್ಡ್ ಕಾಲೇಜ್ನಲ್ಲೇ ಇಟ್ಕೊಂಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಮ್ಮ 10ನೇ ತರಗತಿ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆಗಿರ್ತದ ಸರ್. ಇದನ್ನ ನಮ್ದು ಕಾಲೇಜ್ನಲ್ಲಿ ಇಟ್ಕೊಂಡಿದ್ರೆ ಸರ್ ಕೊಡ್ತಾನೆ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಸ್ನೇಹಿತರೆ, ಕಡ್ಡಾಯವಾಗಿ SSLC ಒರಿಜಿನಲ್ ಮಾರ್ಕ್ಸ್ ಶೀಟ್ ಇದ್ರೆ ಮಾತ್ರ ನಿಮ್ಮನ್ನ ಒಳಗಡೆ ಎಂಟ್ರಿ ಮಾಡ್ಕೊಳ್ತಾರೆ. 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಯಾವುದೇ ಒಂದು ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ರೆ ಕಡ್ಡಾಯವಾಗಿ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅನ್ನ ಬೇಕಾಗುತ್ತಾ. ಓಕೆ, ಸೊ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ಆಧಾರ್ ಕಾರ್ಡು ಕೂಡ ಕಡ್ಡಾಯವಾಗಿ ಒರಿಜಿನಲ್ಲೇ ಬೇಕಾಗುತ್ತಾ. ಸೊ ಆಧಾರ್ ಕಾರ್ಡು ಕೂಡ ನಿಮ್ಗೆ ಕಡ್ಡಾಯವಾಗಿ ಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡ್ಕೋಬಹುದು. ಸೊ ನಿಮ್ಗೆ ಆಧಾರ್ ಕಾರ್ಡು ಕೂಡ ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಆಧಾರ್ ಕಾರ್ಡು ಮತ್ತು SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಸೊ ಫಸ್ಟ್ ನೇಮ್ ಏನಿದೆಯಲ್ಲ ಸೊ ಫಸ್ಟ್ ನೇಮ್ ಅನ್ನ ಕರೆಕ್ಟ್ ಆಗಿ ಇರಬೇಕಾಗುತ್ತಾ. ಸೊ ಫಸ್ಟ್ ನೇಮು ಅಲ್ಲಿ ಕೂಡ ಸೇಮ್ ಆಗಿರ್ಬೇಕಾಗುತ್ತಾ. ಸೊ ನೆಕ್ಸ್ಟ್ ಕೆಳಗಡೆ ಇರ್ತದಲ್ಲ ಸೊ ಆಧಾರ್ ಕಾರ್ಡು ಕೆಳಗಡೆ ಇರ್ತಕ್ಕಂಥದ್ದು ಇಷ್ಟ ID ಕಾರ್ಡ್ ಏನಿದೆಯಲ್ಲ ಸೊ ಇಲ್ಲಿ ನಿಮ್ದು 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸೊ ಇದು ಕೂಡ ಕಡ್ಡಾಯವಾಗಿ ಇರಲೇಬೇಕು. ನೇಮ್ ಮೇಲ್ಗಡೆ ನೇಮು ಮತ್ತು ಕೆಳಗಡೆ ನೇಮು ನಿಮ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. SSLC ಮಾರ್ಕ್ಸ್ ಕಾರ್ಡ್ ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಕ್ಯಾಂಡಿಡೇಟ್ಸ್ ನೇಮ್ ಅಂತ ಇದೆಯಲ್ಲ ಸೊ ಕ್ಯಾಂಡಿಡೇಟ್ಸ್ ನೇಮ್ ನೋಡ್ಕೊಡ್ರಿ. ಏನಂತ ಇದೆಯಪ್ಪ ಅಂದ್ರೆ ಬಸವರಾಜ್ ಚಲವಾದಿ ಅಂತ ಇದೆ. ಏನು ಬಸವರಾಜ್ ಚಲವಾದಿ ಅಂತ ಇದೆ. ಸೊ ಆಧಾರ್ ಕಾರ್ಡ್ ನಲ್ಲಿ ಬಸವರಾಜ್ S ಚಲವಾದಿ, ಅವರ ಫಾದರ್ ನೇಮು ಸಂತೋಷ. ಬಸವರಾಜ್ S ಚಲವಾದಿ ಅಂತ ಏನಾದ್ರು ಇತ್ತಪ್ಪ ಅಂದ್ರೆ ಸೊ ನಿಮ್ದು ಡಾಕ್ಯುಮೆಂಟ್ಸ್ ಅಲ್ಲಿ ಮತ್ತೆ ನಿಮಗೆ ಕರೆಕ್ಷನ್ ಮಾಡ್ಕೊಳಕ್ಕೆ ಡೇಟ್ ಕೊಡ್ತಾರೆ. ಡೈರೆಕ್ಟ್ ಆಗಿ ಫೇಲ್ ಮಾಡೋದಿಲ್ಲ, ಅಡ್ವಾನ್ಸ್ ಆಗಿ ನೀವು ಕರೆಕ್ಷನ್ ಅನ್ನ ಮಾಡ್ಕೊಡ್ರಿ. ಇಲ್ಲಿ ಫಸ್ಟ್ ನೇಮ್ ಏನಿದೆಯಲ್ಲ ಸೊ ನಿಮ್ದು ಆಧಾರ್ ಕಾರ್ಡ್ ನಲ್ಲಿ ಫಸ್ಟ್ ನೇಮ್ ಅದೇ ಇರಬೇಕಾಗುತ್ತೆ. ಸೊ ಈ ಅಡ್ರೆಸ್ ನಲ್ಲಿ ಮೇಲ್ಗಡೆ 2 ಅಂತ ಅಡ್ರೆಸ್ ನಲ್ಲಿ ಇದೆಯಲ್ಲ ಸೊ ಅದೇನಾದ್ರೂ ಚೇಂಜಸ್ ಇದ್ರೆ ನಡೀತದ. ಸೊ ಫಸ್ಟ್ ಆಫ್ ಆಲ್ ಇಷ್ಟು ಕರೆಕ್ಟ್ ಆಗಿರಲಿ. ನೆಕ್ಸ್ಟ್ ಓಕೆ, ಆಧಾರ್ ಕಾರ್ಡ್ದಲ್ಲಿ ಮತ್ತು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಗೆ ಕರೆಕ್ಷನ್ ಅನ್ನ ಯಾವ ಥರ ಇರ್ತದ, ತಪ್ಪುಗಳು ಏನಿರ್ತಾವ ಅಂತ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಲ್ಲಿ ಸೊ ಏನಿದೆ ಅಂತ ನೋಡ್ತಾ ಹೋಗೋಣ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಚೆಕ್ ಮಾಡೋಣ. ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಸೊ ಇಲ್ಲಿ ನೀವು 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಇರ್ತಂತ ತಿಳ್ಕೊಡ್ರಿ. ಸೊ ಇದು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಆಗಿರ್ತದೆ. ಇಲ್ಲಿ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ದಲ್ಲಿ ಸೊ ಫಸ್ಟ್ ನೇಮ್ ನಾನು ಏನಿದೆ ಬಸವರಾಜ್ ಚಲವಾದಿ ಅಂತ ಹೇಳಿದೆ. ಬಸವರಾಜ್ ಚಲವಾದಿ ಅಂತ ಹೇಳಿ ಇಲ್ಲಿ ಕೂಡ ಅಂದ್ರೆ ಈ ಸರ್ಟಿಫಿಕೇಟ್ ದಲ್ಲಿ ಕೂಡ ಬಸವರಾಜ್ ಚಲವಾದಿ ಅಂತಾನೆ ಇರಬೇಕಾಗುತ್ತಾ. ನೆಕ್ಸ್ಟ್ ನಿಮ್ದು ಸನ್ ಆಫ್ ಫಾದರ್ ನೇಮ್ ಏನಿರ್ಬೇಕಪ್ಪ ಅಂದ್ರೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ದಲ್ಲಿ ಏನಿದೆ ಸೊ ಶಿವಪ್ಪ ಸಂತೋಷ್ ಸಾರಿ ಫಾದರ್ ನೇಮ್ ಸಂತೋಷ್ ಅಂತಿದೆ. ಸೊ ಇಲ್ಲಿ ಕೂಡ ನಿಮ್ದು ಸಂತೋಷ್ ಅಂತಾನೆ ಇರಬೇಕು. ಅಕಸ್ಮಾತ್ ಸಂತೋಷ್ ಚಲವಾದಿ ಅಂತ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಮದರ್ ನೇಮ್ ಏನಂತ ಇದೆ ಸೊ ಮದರ್ ನೇಮ್ ಲಕ್ಷ್ಮಿ ಅಂತ ಇದೆ. ಸೊ ಇಲ್ಲಿ ಕೂಡ ನಿಮ್ದು ಕಂಪಲ್ಸರಿಯಾಗಿ ಮದರ್ ನೇಮು ಲಕ್ಷ್ಮಿ ಅಂತಾನೆ ಇರಬೇಕು. ಅಕಸ್ಮಾತ್ ಲಕ್ಷ್ಮಿ ಚಲವಾದಿ ಅಂತಂದ್ರೆ ಸೊ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಅದನ್ನ ಕರೆಕ್ಷನ್ ಅನ್ನ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನ ಮೊದಲಿಗೆ ಕರೆಕ್ಟಾಗಿ ಇಟ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗಳಲ್ಲಿ ಸೇಮು ನಿಮ್ಮ 10ನೇ ತರಗತಿಯಲ್ಲಿ ಬಸವರಾಜ್ ಚಲವಾದಿ ಕುಮಾರ್ ಅಂತ ಇರಬೇಕು. ನೆಕ್ಸ್ಟ್ ಫಾದರ್ ನೇಮು ಕೂಡ ನಿಮ್ದು ಏನಿದೆ ಲಕ್ಷ್ಮಣ್ ಅಂತ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ತರ ನೇಮ್ ಇದೆಯಲ್ಲ ಸೊ ಅದೇ ತರ ಇರಬೇಕು. ಮದರ್ ನೇಮು ಕೂಡ ಅದೇ ತರನಾಗಿ ಇರಬೇಕಾಗುತ್ತಾ.
ಸರ್ ಇದು ರೆಸಿಡೆನ್ಷಿಯಲ್ ಎಷ್ಟು ವರ್ಷ ವ್ಯಾಲಿಡಿಟಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ದ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಅಂಟಿಲ್ ಕ್ಯಾನ್ಸಲ್, ಅಂದ್ರೆ ನೀವು ಡೆತ್ ತಗೊಂಡ್ಬಿಟ್ಟು ಕೂಡ ಇದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ನಿಮ್ಗೆ ಲೈಫ್ ಟೈಮ್ ಕೂಡ ಇರ್ತೈತಿ. ಸೊ ಇದು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಬಂದ್ಬಿಟ್ಟು 1 ಇಯರ್ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ಎಷ್ಟು 1 ವರ್ಷ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ಅಕಸ್ಮಾತ್ ಮುಗಿದಿತ್ತಪ್ಪ ಅಂದ್ರೆ ಇವತ್ತೇ ಹೋಗಿ ತೆಗೆಸ್ಕೊಳ್ರಿ. ಓಕೆ, ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನೋಡ್ಕೊಡ್ರಿ, ಅದರಲ್ಲಿ ಕೂಡ ಸೇಮು ನಿಮ್ಮ ಕುಮಾರ್ ಅಂತಿದ್ದಲ್ಲಿ ಸೊ ನಿಮ್ಮ ನೇಮ್ ಯಾವ ಥರ SLC ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ ಅದೇ ಥರನಾಗಿ ಇರಬೇಕು. ನೆಕ್ಸ್ಟ್ ಸನ್ ಆಫ್ ಫಾದರ್ ನೇಮು ಕೂಡ ಅದೇ ಥರನಾಗಿ, ಮದರ್ ನೇಮು ಕೂಡ ಅದೇ ಥರ. ಸೊ ಇದು ಬಂದ್ಬಿಟ್ಟು 5 ವರ್ಷಕ್ಕೊಮ್ಮೆ ಚೇಂಜ್ ಆಗುತ್ತಾ. ಅದು SC ST ದವ್ರದ್ದು ಲೈಫ್ ಟೈಮ್ ಆಗೇ ಇರ್ತದೆ. ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಮಾತ್ರ 5 ವರ್ಷಕ್ಕೊಮ್ಮೆ ಚೇಂಜ್ ಆಗುತ್ತೆ. ಸೊ ಇನ್ನು ಉಳಿದಿರ್ತಕ್ಕಂಥದ್ದು 2A2 ಯಾವುದೇ ಕಾಸ್ಟ್ ಇರ್ತದಪ್ಪ ಅಂದ್ರೆ ಅದು 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಬೇಕು, ಅಂದ್ರೆ ಹೊಸ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದು ನಾಡ ಕಚೇರಿಯಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕು. ಇವೆಲ್ಲ ಸರ್ಟಿಫಿಕೇಟ್ಗಳನ್ನ ಎಲ್ಲಿ ತೆಗೆಸ್ಕೊಳ್ಬೇಕಪ್ಪ ಅಂದ್ರೆ ನಿಮ್ಮ ನಾಡ ಕಚೇರಿ, ನಿಮ್ಮ ತಲಾಟಿಯವರು ಎಲ್ಲಿ ಇರ್ತಾರಲ್ಲ, ಸೊ ವಿಲೇಜ್ ಅಕೌಂಟೆಂಟ್ ಅಂತ ತಕ್ಷಣ ಅಲ್ಲಿ ಹೋಗಿ ಅರ್ಜಿಗಳನ್ನ ಹಾಕಿಬಿಟ್ಟು ಸೊ ಈ ಸರ್ಟಿಫಿಕೇಟ್ಗಳನ್ನ ಕಡ್ಡಾಯವಾಗಿ ಇಂಗ್ಲೀಷ್ನಲ್ಲೇ ತೆಗೆಸ್ಕೊಡ್ರಿ. ಅಕಸ್ಮಾತ್ ನಿಮ್ದು ಏನಾದರೂ ಕನ್ನಡದಲ್ಲಿ ಇತ್ತಪ್ಪ ಅಂದ್ರೆ ಸೊ ಇವಾಗಲೇ ಇಂಗ್ಲೀಷ್ನಲ್ಲಿ ತೆಗೆಸ್ಕೊಡ್ರಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಸೊ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ನೋಡ್ಕೊಡ್ರಿ, ಈ ತರಕ್ಕೆ ನಿಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರುತ್ತೆ. ಯಾವುದು ಈ ತರ ನಿಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರುತ್ತೆ. ಸೊ ಕಡ್ಡಾಯವಾಗಿ ನಿಮ್ಮ ಸ್ಕೂಲಲ್ಲಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಳ್ರಿ. ನೆಕ್ಸ್ಟ್ ಪಂಚಾಯತಿಯಲ್ಲಿ ಕೂಡ ನೀವು ತೆಗೆಸ್ಬಹುದು. ನೆಕ್ಸ್ಟ್ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮತ್ತು ಪಂಚಾಯತಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎರಡು ಬೇರೆ ಬೇರೆ ಇರ್ತದೆ. ಸೊ ಒಂದು ಸ್ಕೂಲು ಮತ್ತು ಒಂದು ಪಂಚಾಯತಿ ಎರಡೂ ಕೂಡ ತೆಗೆಸಿದ್ದಾರೆ ಸ್ಟೂಡೆಂಟು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಪಂಚಾಯತಿಯಲ್ಲಿ ನಿಮ್ಮ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಇಲ್ಲಿ ನೋಡ್ಕೋಬಹುದು ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅಂತ ಹೇಳಿಸಂದ. ಸೊ ಈ ತರದ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅಂತ ಹೇಳಿಸಂದ ನೀವು ನೆಟ್ ಸೆಂಟರ್ದಲ್ಲಿ ಹೋಗಿ ಟೈಪ್ ಮಾಡಿಸ್ಕೊಂಡು ನಿಮ್ಮ ಫೋಟೋ ಹಾಕಿಸ್ಕೊಂಡು ನೀವು ಅನ್ಮ್ಯಾರಿಡ್ ಅಂತ ಹೇಳಿಸಂದ ಅದನ್ನೆಲ್ಲ ಒಂದು ಫಾರ್ಮೆಟ್ ಬರುತ್ತೆ. ಸೊ ಆ ಫಾರ್ಮೆಟ್ ಅನ್ನ ತಗೊಂಡು ಹೋಗಿಸಂದ ಸೊ ಅಲ್ಲಿ ನಿಮ್ಮ ಪಂಚಾಯತಿ ಯಂತ್ರ PDO ಯಂತ್ರ ನಿಮ್ದು ಸೀಲ್ ಹಾಕಿಸಂದ ಸೈನ್ ಮಾಡಿಸ್ಕೊಂಡು ಕೇಸಂದ ನೀವು ಅದನ್ನ ಫೋಟೋದ ಮೇಲೆ ಸೀಲ ಸಹಿ ತರ ಹಾಕಿಸ್ಕೊಂಡು ಇಟ್ಕೊಳ್ಬೇಕಾಗತ್ತ. ಓಕೆ, ಇಷ್ಟು ಡಾಕ್ಯುಮೆಂಟ್ಸ್ಗಳಾಯ್ತು. ನೆಕ್ಸ್ಟ್ ನಿಮ್ಮ LC ಡೂಪ್ಲಿಕೇಟ್ LC ಅಂತೀವಲ್ಲ, ಸೊ ಕನ್ನಡದಲ್ಲಿ LC ಇರ್ತೈತಿ ಆಲ್ಮೋಸ್ಟ್ ಅಲ್ಲ. ಸೊ ಪ್ರತಿಯೊಬ್ಬರು ಕೂಡ ಈ ಸರಿ ಏನ್ ಮಾಡ್ತಾ ಇದೆ ಅಂದ್ರೆ ಇಂಗ್ಲೀಷ್ ಕನ್ನಡ ಎರಡೂ ಕೂಡ ಕೊಡ್ತಾ ಇದ್ದಾರೆ. ಸೊ ಆ LC ಅನ್ನ ಕರೆಕ್ಟಾಗಿ ಹೋಗಿ ನಿಮ್ಮ ಕಾಲೇಜಿಗೆ ಹೋಗಿ ನಿಮ್ಮ ಸ್ಕೂಲ್ ಹೈಸ್ಕೂಲಿಗೆ ಹೋಗಿ ಕೇಸಂದ 10ನೇ ತರಗತಿ LC ಅನ್ನ ಕಡ್ಡಾಯವಾಗಿ ತೆಗೆಸ್ಕೊಡ್ರಿ. ಅನ್ಮ್ಯಾರಿಡ್ ಆಯ್ತು, ನೆಕ್ಸ್ಟ್ ಕ್ಯಾರೆಕ್ಟರ್ ಆಯ್ತು, ನೆಕ್ಸ್ಟ್ ಸ್ಕೂಲ್ ಕ್ಯಾರೆಕ್ಟರ್ ಆಯ್ತು, ಅನ್ಮ್ಯಾರಿಡ್ ಆಯ್ತು. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್, ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಸ್ನೇಹಿತರೆ, ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ ಏನೇನಿದ್ರು 15ರಿಂದ 20 ಪಾಸ್ಪೋರ್ಟ್ ರೀಸೆಂಟ್ ಸೈಜ್ ಆಗಿರತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ ತಗೊಂಡು ಹೋಗ್ರಿ. ಓಕೆ, 18ರಿಂದ 20 ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಸ್ಗಳನ್ನ ಕಡ್ಡಾಯವಾಗಿ ತಗೊಂಡು ಹೋಗ್ರಿ, ಈ ತರದ ಫೋಟೋಸ್ಗಳನ್ನ. ಓಕೆ, ನೆಕ್ಸ್ಟ್ ಎನಿ ID ಪ್ರೂಫ್, ಯಾವುದೇ ಒಂದು ಆಲ್ರೆಡಿ ನೀವು ಆಧಾರ್ ಕಾರ್ಡ್ ಅನ್ನು ಕೊಟ್ಟಿದ್ದೀರಿ. ನೆಕ್ಸ್ಟ್ ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಇರಲಿ, ಪ್ಯಾನ್ ಕಾರ್ಡ್ ಇರಲಿ, ವೋಟರ್ ID ಇರಲಿ, ಯಾವುದಾದ್ರೂ ಒಂದು ನಿಮ್ಮದು ಈ ಥರದ ID ಕಾರ್ಡ್ ಇತ್ತಪ್ಪ ಅಂದರೆ ಸೊ ನೀವು ಕಡ್ಡಾಯವಾಗಿ ಅದನ್ನು ಕೂಡ ತೆಗೆದಿಟ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟ್ ಕೋರ್ಟ್ ಅಫಿಡವಿಟ್ ಅಂತ ಬರುತ್ತಾ. ಸೊ ರ್ಯಾಲಿಗೆ ಹೋಗ್ಬೇಕಾದ್ರೆ ಅಗ್ನಿವೀರರಿಗೆ ಇದೊಂದು ಕಡ್ಡಾಯವಾಗಿ ಕೇಳ್ತಾ ಇದ್ದಾರೆ. ಸೊ ಅದು ನಿಮಗೆ ಕೋರ್ಟಲ್ಲಿ ಹೋದ್ರೆ ಸೊ ನಿಮ್ಮದು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತ ಹಾಕಿ ಸೊ ನಾವು ಈ ಥರ ಇಂಡಿಯನ್ ಆರ್ಮಿ ರ್ಯಾಲಿಗೆ ಅಟೆಂಡ್ ಆಗ್ತಾ ಇದೀವಿ ಅಂತಂದ್ರೆ ಸೊ ನಿಮ್ಗೆ ಅದನ್ನ ರೆಡಿ ಕೂಡ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ಇಷ್ಟು ನೀವೇನಾದರೂ ಡಿಫೆನ್ಸ್ ಹುದ್ದೆಗೆ ತಯಾರಿಯನ್ನ ಮಾಡ್ತಾ ಇದ್ರಿ ಮಂಗಳೂರು ಏರೋದವರು, ಸೊ ನೀವು ರ್ಯಾಲಿಗಳನ್ನ ಅಟೆಂಡ್ ಆಗ್ತಾ ಇದ್ರಿಯಪ್ಪ ಅಂದರೆ ಸೊ ಕಡ್ಡಾಯವಾಗಿ ಸ್ನೇಹಿತರೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಪ್ರತಿಯೊಬ್ಬರು ಕೂಡ ತೆಗೆಸಿಟ್ಕೊಳ್ರಿ. ಓಕೆ, ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಪ್ರತಿಯೊಂದು ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ರಿ. ಇನ್ನೂ ಡೌಟ್ ಇದೆ ಸರ್ ನನಗೆ ಒಂದಿಷ್ಟು ಇದರಲ್ಲಿ ಇನ್ನೂ ಡಾಕ್ಯುಮೆಂಟ್ಸ್ಗಳು ಮಿಸ್ ಆಗಿದಾವೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ. ಸೊ ಕಮೆಂಟಿಗೆ ರಿಪ್ಲೈ ಕೊಡಲಿಲ್ಲ ಅಂದರೆ ಬೇಜಾರಾಗಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸೊ ಪ್ರತಿಯೊಂದು ಕಮೆಂಟನ್ನು ನಾನು ನೋಡಿರ್ತೀನಿ, ಬಟ್ ಅದಕ್ಕೆ ರಿಪ್ಲೈ ಕೊಡಲಿಲ್ಲ ಅಂದರೆ ಸೊ ಅದರದೇ ಆಗಿರ್ತಕ್ಕಂಥ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಕೂಡ ಮಾಡಾಕ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಡ್ರಿ ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಅದಾವೋ ಇಲ್ಲೋ, ಇರಲಿಲ್ಲ ಅಂದರೆ ತೆಗೆಸ್ಕೊಳ್ರಿ. ಓಕೆ, ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ಸೊ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬೇ ಕಾಲ್ಫರ್ ಮಾಡಲಿ ಸ್ನೇಹಿತರೆ. ಸೊ ಪ್ರತಿ ಒಂದು ಇನ್ಫಾರ್ಮೇಷನು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನೀವು 8th ಪಾಸ್ ಆಗಿದ್ದೀರಾ, 10th ಪಾಸ್ ಆಗಿದ್ದೀರಾ, PUC ಪಾಸ್ ಆಗಿದ್ದೀರಾ, ಡಿಗ್ರಿ ಪಾಸ್ ಆಗಿದ್ದೀರಾ, ಏನೋ ಎಜುಕೇಶನ್ ಮುಗಿದ್ರಲ್ಲಿ ನಿಮ್ದ. ಸೊ ನೀವೇನಾದರೂ ಒಂದು 23 ವಯಸ್ಸಿನ ಒಳಗಡೆನೆ ನೌಕರಿ ಮಾಡ್ಕೊಳ್ಬೇಕು, ಒಂದು ನೌಕರಿಯನ್ನು ಹಿಡಿಬೇಕು. ಯಾವುದೇ ನೋಟಿಫಿಕೇಶನ್ ಕಾಲ್ ಫಾರ್ಮ್ ಆಗಿರಲಿ, ಅಡ್ಮಿಟ್ ಕಾರ್ಡ್ ಆಗಿರಲಿ, ಅದರ ರಿಸಲ್ಟ್ ಆಗಿರಲಿ, ಅದರ ಎಕ್ಸಾಮ್ ಸಿಲೆಬಸ್ ಆಗಿರಲಿ, ಅದರ ಫಿಸಿಕಲ್ ಇನ್ಫಾರ್ಮೇಷನ್ ಆಗಿರಲಿ, ಪ್ರತಿ ಒಂದು ಇನ್ಫಾರ್ಮೇಷನ್ನು ಕನ್ನಡದಲ್ಲಿ ತಿಳ್ಕೋಬೇಕು ಅಚ್ಚುಕಟ್ಟಾಗಿ ಅನ್ಕೊಂಡಿದ್ರೆ ಸೊ ಕರ್ನಾಟಕದಲ್ಲೇ ಒಂದು ಇನ್ಫಾರ್ಮೇಷನ್ ಫ್ಯಾಕ್ಟ್ರಿ ಅನ್ಕೊಳ್ಬೋದು. ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ಲು ಸೊ ನೋಡ್ಕೊ 2.5 ವರ್ಷದಿಂದನೇ ಸ್ಟಾರ್ಟ್ ಆಗಿದೆ. ಹಿಂದಿನ ವಿಡಿಯೋಗಳನ್ನು ನೋಡ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ಸಿಗ್ತದೆ. ಸೊ ಈ ಇನ್ಫಾರ್ಮೇಷನ್ಗಳು ತಿಳ್ಕೊಳ್ಬೇಕು. ಡೈಲಿ ಏನಾದರೂ ಅಪ್ಡೇಟ್ ಬಂದರೆ ನಾನು 100% ತಿಳಿಸ್ತಾನೆ ಇರ್ತೀನಿ, ಅದು ವೆಬ್ಸೈಟ್ ಮುಖಾಂತರ. ಸೊ ಆ ಇನ್ಫಾರ್ಮೇಷನ್ಗಳು ತಿಳ್ಕೊಳ್ಬೇಕು, ಗೊತ್ತಾಗಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸೊ ಒಂದು ರಿಕ್ವೆಸ್ಟು, ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತ ಡಿಫೆನ್ಸ್ಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ
ಸೊ ಪುರುಷ ಆಗಿರಲಿ ಮಹಿಳೆ ಆಗಿರಲಿ ಎಲ್ಲರಿಗೂ ಕೂಡ ಇದೊಂದು ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿದೆಯಲ್ಲ ಸ್ನೇಹಿತರೆ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತೋದು ಮಿಸ್ ಮಾಡಿದ್ರೆ ಯಾವ ಇನ್ಫಾರ್ಮೇಶನ್ ಕೂಡ ನಿಮಗೆ ಗೊತ್ತಾಗೋದಿಲ್ಲ. 100% ಹೇಳ್ತಾ ಇದ್ದೀನಿ. ಸೊ ನೀವು ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸೊ ಯಾವ ವೆಬ್ಸೈಟು ಕೂಡ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರತಿ ಟೈಮು ನಿಮ್ಮ ಮಾರ್ನಿಂಗ್ ಆ್ಯಂಡ್ ಯೂಟ್ಯೂಬ್ಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟರೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಗೆ ಸಿಗ್ತಾನೆ ಹೋಗ್ತದೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಇನ್ನು ಮುಂದೆ 2026 ಪಕ್ಕ ಒಂದು ಸರ್ಕಾರಿ ಹುದ್ದೆಯನ್ನು ಹಿಡಿಯೋಣ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.